ಶುಭಾಶಯಗಳು ಕೋರುತ್ತಾ ಇವತ್ತು ನಮ್ಮ ಶಾಲೆ ಕ್ರೀಮ್ಬೇರಿ ಪ್ಲೇ ಸ್ಕೂಲ್ ಶಾಲೆಯ ಪ್ರಾಂಶುಪಾಲರಾದ ನಾನು ಶ್ರೀಮತಿ ಆಯಿಷಾ ಸುಲ್ತಾನ ಮತ್ತು ನಮ್ಮ ಶಾಲೆಯ ಎಲ್ಲ ಪೋಷಕ ವೃಂದದವರು ಒಂದು ಅಭಿಯಾನನ ಕೈಗೊಂಡಿದ್ದೀವಿ. ಅದು ಕ್ಲೀನಥಾನ್ ಇಂಟೆಂಟಿವ್ ಪ್ರೋಗ್ರಾಮ್ ಅಂತ. ಸ್ವಚ್ಛತೆ ನಮ್ಮ ಅಭಿಯಾನ. ಸ್ವಚ್ಛತೆಗಾಗಿ ನಾವು ಸ್ವಚ್ಛತೆನ ಕಾಪಾಡಿಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಪೀಳಿಗೆಗೆ ಒಳ್ಳೆಯದಾಗುತ್ತೆ. ಈಗ ಒಂದು ಗಿಡ ನೆಡೋದು ಮತ್ತು ಅದನ್ನು ನೆಕ್ಸ್ಟ್ ಡೇ ಅದಕ್ಕೆ ನೀರು ಹಾಕಿ ಬಿಡೋದು, ಅದು ಹಾಳಾಗೋದು, ಮತ್ತು ಗಿಡ ನೆಟ್ಟ ಮೇಲೆ ಏನಾಗುತ್ತೆ, ಅದು ಬೆಳೆದ ಮೇಲೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ನೆಲೆ ಬೇಕು ಮತ್ತು ಗಾಳಿ ಬೇಕು. ಅಂದರೆ ಅಲ್ಲಿ ಯಾರಾದರೂ ಯೂಸ್ ಮಾಡಬೇಕಂದ್ರೆ ಕ್ಲೀನ್ ಇರಬೇಕು. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಕ್ಲೀನ್ ಇರಲ್ಲ. ಸೊ ಇಲ್ಲಿ ನೋಡ್ಬೋದು ತಾವು ಎಲ್ಲ ದಿನ ಬೆಳಗ್ಗೆ ಆದರೆ DDMC ಅವ್ರು ಬರ್ತಾರೆ, ಎಲ್ಲ ಬರ್ತಾರೆ, ಬಟ್ ಆದರೂ ನಮ್ಮ ಜನ ಈ ಥರ ಹಾಕ್ತಾರೆ. ಸೊ ನಾವು ಇವತ್ತು ನಮ್ಮ ಶಾಲೆಯ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಈ ಕ್ಲೀನಥಾನ್ ಅಭಿಯಾನನ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆಯಲ್ಲಿ ನನ್ನ ಸ್ಟಾಫ್ ಜೊತೆ ನನ್ನ ಪೋಷಕರು ಎಲ್ಲ ವೃಂದದವರು ನಮ್ಮ ಜೊತೆ ಇದ್ದಾರೆ. ಸೊ ನಾವೆಲ್ಲ ಇವತ್ತು ಸುಮಾರು ಕ್ಲೀನಿನೆಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕಾಗಿ ನನ್ನ ಜೊತೆ ಇವರೆಲ್ಲ ಬಂದಿರೋದು ನಾವು ನಮ್ಮ ಶಾಲೆಯ ಕಡೆಯಿಂದ ಮತ್ತು ನಮ್ಮ ಪೋಷಕರ ಕಡೆಯಿಂದ ಸಾರ್ವಜನಿಕರಲ್ಲಿ ಒಂದೇ ಒಂದು ವಿನಂತಿ ಏನಂದರೆ, ತಮ್ಮ ಮನೆ ಯಾವ ಥರ ಸ್ವಚ್ಛವಾಗಿಟ್ಕೊಳ್ತೀರಾ ಅದೇ ಥರ ದಯವಿಟ್ಟು ನಮ್ಮ ಯಾವುದೇ ಒಂದು ಬೀದಿ ಬದಿಗಳಾಗಲಿ ಒಂದು ರಸ್ತೆಗಳಾಗಲಿ ಸ್ವಚ್ಛವಾಗಿಟ್ಕೊಳ್ಳಿ. ಯಾಕಂದರೆ ಅದರಿಂದ ತುಂಬ ಹಾನಿಯಾಗಿದೆ. ಹಲವಾರು ತಮ್ಮ ಅವ್ರದ್ದೇ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ಹೋಗ್ತಾ ಗಾಡಿಯಲ್ಲಿ ನೋಡಿ ಈ ಥರ ಕವರೆಲ್ಲ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಇವತ್ತು ಈ ಪೇಪರ್ ಬ್ಯಾಗ್ ಮಾಡೋ ಮೂಲಕ ಇದನ್ನ ಎಲ್ಲರಿಗೂ ಹಂಚೋದ್ರ ಮೂಲಕ ಇದೊಂದು ಅಭಿಯಾನನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಥರ ದಯವಿಟ್ಟು ಎಲ್ಲರೂ ಪೇಪರ್ ಬ್ಯಾಗ್ಸ್ ಯೂಸ್ ಮಾಡಿ, ಈ ಥರ ಕವರೆಲ್ಲ ಮಾಡಬೇಡಿ. ಇದರಿಂದ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಎಲ್ಲರಿಗೂ ಹಾನಿ ಆಗೋದಲ್ಲದೆ ನಮ್ಮ ಜನ ಯಾರ್ಯಾರು ಓಡಾಡ್ತಾರೋ ರೋಡಲ್ಲಿ, ರಸ್ತೆಯಲ್ಲಿ ಅವರೆಲ್ಲ ಜಾರಿ ಬಿದ್ದು ಒಂದು ಆಕ್ಸಿಡೆಂಟ್ ಆಗಿ ಹಾನಿಯಾಗುವಂಥ ಚಾನ್ಸಸ್ ಇದೆ. ಸೊ ನಾವು ಈ ಒಂದು ಅಭಿಯಾನದ ಮುಖಾಂತರ ತಮ್ಮಗಳಲ್ಲಿ ನಾವು ಕಳಕಳಿಯಾಗಿ ವಿನಂತಿಸ್ಕೊಳ್ತೀವಿ, ನಮಸ್ಕರಿಸ್ತಾ ಹೇಳ್ತೀವಿ. ನಮ್ಮ ಸುತ್ತಮುತ್ತ ನಮ್ಮ ಮನೆಯಲ್ಲಿ ಯಾವ ಥರ ಸ್ವಚ್ಛತೆಯನ್ನು ಕಾಪಾಡ್ತೀವೋ ಅದೇ ಥರ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನಾನು ಕ್ರೀಮ್ಬೇರಿ ಶಾಲೆಯ ವತಿಯಿಂದ, ಎಲ್ಲ ಪೋಷಕ ವೃಂದದವರ ವತಿಯಿಂದ, ಮಕ್ಕಳ ವತಿಯಿಂದ ಮತ್ತು ಸ್ಟಾಫ್ ಮತ್ತು ಮ್ಯಾನೇಜ್ಮೆಂಟ್ ಕಡೆ, ಆಡಳಿತ ಮಂಡಳಿ ಕಡೆಯಿಂದ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಪೇರೆಂಟ್ಸೂ ನಮಗೆಲ್ಲ ಇದೇ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಥ್ಯಾಂಕ್ ಯು. See, don't put like these packages. If you see this happening, please ask them to avoid it, okay? And use these bags. Okay, thank you. ನಮಸ್ಕಾರ ಎಲ್ಲರಿಗೂ. ಈ ಪರಿಸರ ದಿನಾಚರಣೆ ದಿನದ ನಮ್ಮ ಮನೆಯಷ್ಟೇ ಸ್ವಚ್ಛ ಮಾಡಿಕೊಂಡ್ರೆ ಸಾಲದು, ನಮ್ಮ ಸುತ್ತಮುತ್ತ ಇರುವಂಥ ಪರಿಸರವನ್ನು ಕೂಡ ನಾವು ಸ್ವಚ್ಛವಾಗಿಡಬೇಕು. ಅಥವಾ ಮಕ್ಕಳು ಏನಾದರೂ ಈಗ ಹೊಡೆದ್ರೆ ಬಿಸಾಕಿದರೆ ಅದು ನಾವು ಅವ್ರಿಗೆ ಆಗಲಿಲ್ಲ ಅಂದರೆ ನಾವು ಸಹಿತ ಅದನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಬೇಕು. ಆದಷ್ಟು ಪೇಪರ್ಗಳನ್ನು ಯೂಸ್ ಮಾಡಿ. ಈ ಪ್ಲಾಸ್ಟಿಕ್ಕು ಅಥವಾ ಇನ್ನೂ ಉಳಿದಂಥ ಇದನ್ನು ಯೂಸ್ ಮಾಡಬೇಡಿ. ಅದರಿಂದ ನಮಗೂ ಹಾನಿ, ಪರಿಸರಕ್ಕೂ ಹಾನಿ, ಅದರಿಂದ ಪ್ರಾಣಿ ಪಕ್ಷಿಗಳಿಗೂ ಹಾನಿ. ಆದಷ್ಟು ಪೇಪರ್ಗಳನ್ನು ಯೂಸ್ ಮಾಡಿ, ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳಿ. ಮತ್ತು ನಮ್ಮ ಮನೆಗಿಂತ ನಮ್ಮ ಓಡಾಡುವ ಜಾಗ ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕು. ಇಷ್ಟು ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀವಿ. ಇಲ್ಲಿ ನಮ್ಮ ಜೊತೆ BCMC ಪೌರ ಕಾರ್ಮಿಕರು ನಿಂತಿದ್ದಾರೆ. ಅವ್ರಿಗೂ ಮನೆಗಳಿದೆ. ಅವರು ಕಷ್ಟಪಟ್ಟು ಮನೆಯಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ನಮ್ಮನೆಯ ಕೆಲಸಗಳನ್ನು ಸಹ ಅವರು ವಹಿಸ್ಕೊಂಡಿದ್ದಾರೆ. ನಮ್ಮನೆ ಒಂದು ಹಸಿ ಕಸ, ಒಣ ಕಸ ಏನು ನೋಡದೆ ಸಹ ಎಲ್ಲವನ್ನು ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಚೆನ್ನಾಗಿ ಸ್ವಚ್ಛತೆಯಾಗಿ ಕಾಪಾಡ್ಕೊಳ್ತಾ ಇದ್ದಾರೆ ರೋಡ್ನ. ಅದೇ ರೀತಿ ನಾವು ಅವ್ರಿಗೆ ಸಹಕರಿಸಬೇಕು. ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ಗಳನ್ನಾಗಲಿ, ನಮ್ಮ ಮನೆಯ ಹಸಿ ಕಸ, ಒಣ ಕಸ, ವಿಷಕಾರಿ ಕಸಗಳನ್ನು ದಯವಿಟ್ಟು ರೋಡ್ ಬದಿಗಳಲ್ಲಿ ಚೆಲ್ಲಬೇಡಿ. ಯಾಕಂದರೆ ಅವರು ಸಹ ಕ್ಲೀನ್ ಮಾಡೋದ್ರಿಂದ ಅವ್ರಿಗೂ ಆರೋಗ್ಯ ಸಮಸ್ಯೆಗಳಾಗಬೇಕು. ಎಲ್ಲರೂ ಆರೋಗ್ಯವಾಗಿದ್ದರೆ ಸ್ವಚ್ಛತೆಯಿಂದ ನಾವು ಕೂಡ ಆರೋಗ್ಯವಾಗಿರ್ತೀವಿ. ಧನ್ಯವಾದಗಳು. ಪ್ರೆಸಿಡೆಂಟ್ ಲಕ್ಷ್ಮೀ ಅವರಂತ ಇವರು ಇವಾಗ ನಮ್ಮ ಬ್ಲಾಕಲ್ಲಿ ಯಾವುದೇ ಒಂದು ವಾರ್ಡಲ್ಲಿ ಏನೇ ಒಂದು ತೊಂದರೆ ಅವ್ರು ಮಾಡ್ಕೊಟ್ಟಿದ್ದಾರೆ. ಸೊ ಇವ್ರಿಗೆ ನಾವೆಲ್ಲ ಸಹಕರಿಸಿದ್ರೆ ನಮ್ಮ ಒಂದು ಸರೌಂಡಿಂಗು ತುಂಬ ಸ್ವಚ್ಛವಾಗಿ, ಯಾಕಂದರೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಸರೌಂಡಿಂಗ್ ಪರಿಸರನ ನೀಟಾಗಿ ಸ್ವಚ್ಛವಾಗಿಟ್ಕೊಂಡ್ರೆ ನಮ್ಮ ಆರೋಗ್ಯ ಆಗಲಿ, ನಮ್ದು ಏನೇ ಆಗಲಿ ಇರುತ್ತೆ. ಸೊ ನಮಗೆ ಇವರೆಲ್ಲ ಸಹಕರಿಸ್ತಿದ್ದಾರೆ. ಸೊ ನಮ್ಮ ಎಸ್ ಟಿ ಸೋಮಶೇಖರ್ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಈ ಕೆಲಸಗಳನ್ನ ಯಾವುದೇ ಕಾರಣಕ್ಕೆ ನೋಡಿ ಒಂದು ಕಾಲ್ ಮಾಡಿ ಅವ್ರು ನಮಗೆ ಕಳಿಸ್ತಾರೆ. ಅಷ್ಟು ಸುಲಭವಾಗಿ ಆಗಲ್ಲ. ನಮ್ಮ ಎಸ್ ಟಿ ಸೋಮಶೇಖರ್ ಸರ್, ನಮ್ಮ MLA ಸರ್ ಮತ್ತು ನಮ್ಮ ಲಕ್ಷ್ಮೀ ಪ್ರಭುರಾಜ್ ಅವರು ಮತ್ತು ಚೇತನ್ ಗೌಡ ಅವರು ಇದೆಲ್ಲ ನಮಗೆ ಇನ್ಸೆಂಟಿವ್ ಕೊಟ್ಟು ಅವರೆಲ್ಲ ಬಲವಾಗಿ ನಮಗೆ ನಿಂತಿದ್ದಾರೆ ಇವಾಗ. ಸೊ ಏನೇ ಒಂದು ಈ ಥರ ನಿಮಗೆ ಕಾಣಿಸ್ಕೊಂಡ್ರೆ ತಾವುಗಳು ನನಗೆ ಮೆಸೇಜ್ ಮಾಡಿ, ನಾನು ಇಮಿಡಿಯೇಟ್ಲಿ ಇವ್ರಿಗೆ ಮೆಸೇಜ್ ಮಾಡ್ತೀನಿ. ಇಲ್ಲಾಂದರೆ ಇವ್ರು ನಮಗೆ ಡೈರೆಕ್ಟ್ ಕಂಟಿನ್ಯೂ ಮಾಡಿ ಅವ್ರು ಇಮಿಡಿಯೇಟ್ಲಿ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತಾರೆ. ಸೊ ಈಗ ನನ್ನ ಒಂದು ಚಿಕ್ಕ ಈಗ ತಾನೇ ನಾನು ಅವರಿಗೆ ಒಂದು ಕರೆ ಮಾಡಿ ಈ ಥರ ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯಿಂದ. ಬನ್ನಿ ನೋಡಿ, ಇಲ್ಲೆಲ್ಲ ಈ ಥರ ಹಾಕ್ತಾರೆ ಕಸುಗಳು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಬಂದಿದ್ದಾರೆ. ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಲಕ್ಷ್ಮೀ ಪ್ರಭುರಾಜ್ ಅವರನ್ನು ಸ್ವಾಗತ ಬಯಸ್ತೀನಿ. ಪೇಪರ್ ಯೂಸ್ ಮಾಡಿ. ಯಾಕಂದರೆ ನೋಡಿ ಕವರ್ ಬ್ಯಾಗ್ಸು ಎಷ್ಟು ಒಂದಿದೆ ನೋಡಿ. ಮೊನ್ನೆ ಇವರು ಪಾಪ ಜಾರಿ ಬಿದ್ದಿದ್ದಾರೆ ಅಂತೆ, ಎಡಿಟ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಮಾಡ್ತಾ ಇದ್ದೀವಿ. ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಮೊದಲನೇದಾಗಿ ಇವತ್ತಿನ ಕಾಲದಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಆಗ್ತಾ ಇರೋದ್ರಿಂದ ಎಲ್ಲ ಪರಿಸರವಾದಿಗಳು ಹೇಳ್ತಿದ್ದಾರೆ. ಹಾಗೆ ನಾವು ಪ್ರಜ್ಞಾವಂತರ ನಾಗರಿಕರಲ್ಲಿ ಕೂಡ ನಾವು ಪ್ರತಿದಿನ ಹೇಳ್ತಾನೆ ಇರ್ತೀವಿ, ಮನೆ ಮುಂದೆ ಒಂದು ಗಿಡ ನೀಡಿ ಅಂತ ಹೇಳಿ ಅಂತ. ನಿಜವಾಗ್ಲೂ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು, ಮನೆ ಮುಂದೆ 2 ಗಿಡ ಇರ್ತಿದ್ವು, ಒಂದು ತೆಂಗಿನ ಗಿಡ, ಒಂದು ಮಾವಿನ ಗಿಡ.
ಮಕ್ಕಳು ಮಾವಿನಕಾಯಿ ತೆಂಗಿನಕಾಯಿ ಸಿಕ್ತಿತ್ತು, ಮನೆಗೆ ಆಕ್ಸಿಜನ್ ಸಿಕ್ತಿತ್ತು, ಜಾಸ್ತಿ ಕಾಯಿಲೆ ಬೀಳ್ತಾ ಇರಲಿಲ್ಲ. ಬಟ್ ಈಗ ಅದು ಪ್ಲೇಸೇ ಇಲ್ದಿರೋದ್ರಿಂದ ಅದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಆದರೆ ನಮಗೇನೋ ಓಕೆ, ಬಟ್ ನಮ್ಮ ಮಕ್ಕಳ ಕಾಲಕ್ಕೆ ಯೋಚನೆ ಮಾಡಬೇಕಲ್ವಾ, ನಮ್ಮ ಮಕ್ಕಳೇ ಕಾಯಿಲೆ ಬೀಳೋದು. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇನೆ, ಅಟ್ಲೀಸ್ಟು ಪಾಟ್ಗಳಲ್ಲಾದರೂ ಒಂದು ಗಿಡ ನೀಡಿ, ಎನ್ವೈರನ್ಮೆಂಟ್ ಗ್ರೀನ್ರಿಯಾಗಿ ಇಟ್ಕೊಳ್ಳಿ. ಆಮೇಲೆ ಅದು ಆ ಗ್ರೀನ್ರಿಯಾಗಿದ್ದಾಗ ಅದು ನೋಡೋದಕ್ಕೂ ಅಷ್ಟೇ ಎಷ್ಟು ಚೆಂದ ಕಾಣುತ್ತೆ. ನಾವೆಲ್ಲೋ ಅಮ್ಯೂಸ್ಮೆಂಟ್ ಪಾರ್ಕ್ಗೂ ಮತ್ತೊಂದಕ್ಕೂ ಮಕ್ಕಳನ್ನ ಆಟ ಆಡೋಕೆ ಕರ್ಕೊಂಡು ಹೋಗ್ತೀವಿ. ನಮ್ಮ ಮನೆಯಲ್ಲೇ ಒಂದು ಸಣ್ಣ ಪುಟ್ಟ ಪಾರ್ಕ್ ಥರ ಕ್ರಿಯೇಟ್ ಮಾಡ್ಬೋದು, ಒಂದು ಜಾಗದಲ್ಲೇ ಮಾಡ್ಕೊಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಸಂದರ್ಭದಲ್ಲಿ ನಾನು ಸಾಲು ಮರದ ತಿಮ್ಮಕ್ಕ ಅವ್ರನ್ನೂ ಕೂಡ ನಾನು ನೆನೆಸ್ಕೊಂಡು ಅವ್ರಿಗೆ ಮನಸ್ಫೂರ್ತಿ ಒಂದು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಏಕೆಂದರೆ ಆಕೆ ಮಕ್ಕಳು ಇರಲಿಲ್ಲ, ಮರಗಳನ್ನೇ ಮಕ್ಕಳು ಅಂತ ಘೋಷಣೆ ಮಾಡಿ ಸಾವಿರಾರು ಮಕ್ಕಳ ಮರಗಳನ್ನು ನೆಟ್ಟು ಇವತ್ತಿನ ಕಾಲದಲ್ಲಿ ಹೇಳಬೇಕು ಅಂದ್ರೆ ಮಕ್ಕಳು ಎಲ್ಲರೂ ಒಂದು ಕಡೆ ಮೋಸ ಮಾಡಿಬಿಡ್ತಾರೆ, ಆದರೆ ಮರಗಳು ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಂದವ್ರಿಗೆ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಆಕ್ಸಿಜನ್ ಕೊಡುತ್ತೆ. ಆಮೇಲೆ ಅದು ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ನೆರಳಿಗೆ ಅಂತ ಕೂತ್ಕೊಳ್ತೀವಿ. ಇಷ್ಟೆಲ್ಲ ಉಪಯೋಗ ಮಾಡೋ ಮರನ ನಾವು ಯಾವುದೋ ಒಂದು ಕಾರಣಕ್ಕೆ ಕಡ್ದು ಹಾಕ್ಬಿಡ್ತೀವಿ. ಅಂಥ ಮಕ್ಕಳನ್ನು ಬೆಳೆಸಿದಂಥ ಆ ಸಾಲು ಮರದ ತಿಮ್ಮಕ್ಕವರಿಗೆ ನಾನು ತುಂಬದೇ ಧನ್ಯವಾದಗಳು. ಎಲ್ಲ ನಾಗರಿಕರು, ಎಲ್ಲ ಪೋಷಕರು ಹೇಳೋದು ಅಷ್ಟೇ, ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಎಲ್ಲೋ ಒಂದು ಸಣ್ಣ ಗಿಡನ ನೆಡೋದು ನಿಮ್ಮ ಮನೆಯಿಂದಲೇ. ಅದಕ್ಕೆ ಇನ್ನೊಂದೇನು ಅಂತಂದರೆ ಆ ಮರಕ್ಕೆ ಅವ್ರದ್ದೇ ಒಂದು ಫೇವ್ರೇಟ್ ಹೆಸರು ಇಟ್ಬಿಡಿ, ಇದು ಅಜ್ಜಿದು, ಇದು ತಾತಂದು ಅಂತೇಳಿ ಇಟ್ಬಿಟ್ರೆ ಆ ಮಕ್ಕಳಿಗೆ ಆ ಗಿಡ ಬೆಳೆಸೋ ಒಂದು ಜವಾಬ್ದಾರಿ ಕೊಡಿ. ಅವ್ರು ಯಾವ ರೀತಿ ಬೆಳೆಸ್ತಾರೆ, ಅದು ದಿನ ಒಣಗೋದ್ರೆ, ಅದು ನೀರು ಹಾಕ್ತಿದ್ರೆ ಅದನ್ನು ಅವ್ರು ಮೇಂಟೈನ್ ಮಾಡ್ತಾರಲ್ಲ, ಬಟ್ ಅವ್ರದ್ದೆಲ್ಲ ಬೇರೆ ಕ್ರಿಯೇಟಿವಿಟಿ ಬರುತ್ತೆ. ಆ ಕ್ರಿಯೇಟಿವಿಟಿ ಜವಾಬ್ದಾರಿ ನೀವು ಹೆಂಗೆ ಮಕ್ಕಳು ನೋಡ್ಕೊತಾರೆ, ನಿಮ್ಮ ಮಕ್ಕಳು ಆ ಗಿಡದ ಪ್ಲ್ಯಾಂಟ್ನ ನೋಡ್ಕೊಳ್ಳೋದು ಅವ್ರಿಗೊಂದು ಉಸ್ತುವಾರಿ, ಒಂದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಕೊಡಿ. ಅವ್ರು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದು ನೀವು ಅವ್ರಿಗೊಂದು ಸ್ವಲ್ಪ ಗೈಡೆನ್ಸ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಿಶ್ವ ದಿನಾಚರಣೆಯ ಶುಭಾಶಯಗಳಲ್ಲಿ. ಹಾಗೆ ಆಯಿಷಾ ಸುಲ್ತಾನ್ ಅವರು ಒಂದು ಮಾಡ್ತಾರೆ ಅಂತಾರೆ. ಇವಾಗ ಪ್ರಜ್ಞಾವಂತ ನಾಗರಿಕರಿಗೆ ಇಂಥ ಮನೆಗೂ ಪೇಪರ್ ಬ್ಯಾಗ್ ಕೂಡ ಪೇರೆಂಟ್ಸ್ ಕೈಲೇ ಮಾಡಿಸಿದ್ದಾರೆ. ಮಕ್ಕಳು ಪೇರೆಂಟ್ಸ್ ಕೈಲಿ ಅಂತೂ ಅವರು ಬಿಡೋದಿಲ್ಲ ಬಿಡಿ, ತುಂಬ ಆ್ಯಕ್ಟಿವ್ ಲೇಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ರಿಗೂ ಕೊಡೋದಕ್ಕೆ ಪೇಪರ್ ಬ್ಯಾಗ್ ಮತ್ತು ಪ್ರತಿ ದಿನ ಬೆಳಗಾದರೆ ಎಲ್ಲ ಮನೆಗೂ ಹೋಗಿ ಮತ್ತು ರಸ್ತೆಗಳನ್ನ ಕ್ಲೀನ್ ಮಾಡಿಕೊಂಡು ಮನೇಲಿರುವಂಥ ಒಂದು ಕಸನ ಎಲ್ಲ ಸಂಗ್ರಹಿಸ್ತಾ ಬಂದು ನಮಗಿಲ್ಲಿ ಸ್ವಚ್ಛತೆ ಮಾಡಬೇಕು ಅಂತ ಪಾಪ ನಮ್ಮ BBMP ಪೌರ ಕಾರ್ಮಿಕರು ತುಂಬ ದುಡಿತಿದ್ದಾರೆ. ಅವರು ಮನುಷ್ಯರಾಗಿರ್ತಾರೆ, ಆದರೆ ಈ ಥರ ನಾವುಗಳು ಕಸ ಹಾಕಿದ್ರೆ ಅವರು ತಾನೇ ಪಾಪ ಏನು ಮಾಡಲಿಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ಎಲ್ಲರಿಗೂ ಏನು ಕೇಳ್ಕೊಳ್ತೀವಿ, ನಮ್ಮೆಲ್ಲರ ಪರವಾಗಿ, ನಮ್ಮ ಸಾರ್ವಜನಿಕರ ಪರವಾಗಿ ಈ BBMP ಪೌರ ಕಾರ್ಮಿಕರಿಗೆ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತು ಪರಿಸರ ದಿನಾಚರಣೆ ಇದೆ. ನಿಮ್ಮಿಂದ ನಮ್ಮ ಪರಿಸರ ಸ್ವಚ್ಛವಾಗಿರುತ್ತೆ. ಸೊ ತಾವೆಲ್ಲ ಹೀಗೆ ಕೈ ಜೋಡಿಸಿ ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡ್ತೀರಾ. ದೇವರು ನಿಮಗೆ ಆಶೀರ್ವಾದ ಕೊಟ್ಟು ಚೆನ್ನಾಗಿ ಇನ್ನೂ ನೀವು ಆರೋಗ್ಯವಾಗಿರಬೇಕು ಅಂತ ಈ ಸಮಯದಲ್ಲಿ ಕೇಳಿಕೊಂಡು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಡ್ರೀಮ್ ಬೆರಿ ಪ್ಲೇ ಸ್ಕೂಲ್ ಶಾಲೆಯಿಂದ ಆಯಿಷಾ ಅವರು ಪರಿಸರ ದಿನಾಚರಣೆಯ ಅಂಗವಾಗಿ ಕ್ಲೀನಥಾನ್ ಅನ್ನೋ ಒಂದು ಅಭಿಯಾನವನ್ನು ಇಟ್ಕೊಂಡಿದ್ದಾರೆ. ಹೇಳಬೇಕು ಅಂದರೆ ಪೌರ ಕಾರ್ಮಿಕರು ಹಾಗೆ ಶಾಲೆಯ ಪೋಷಕರು ವೃಂದದೊಂದಿಗೆ ಹಾಗೂ ಅವರ ಸ್ಟಾಫೊಂದಿಗೆ, ಸಿಬ್ಬಂದಿ ವರ್ಗದವರೊಂದಿಗೆ ಹೋಗಿ ಅವರೇ ಕೂಡ ಸಮಾಜ ಪ್ರಜ್ಞೆ ಉಳ್ಳವಂಥ ಒಂದು ಲೇಡಿ ಅಂತಲೇ ಹೇಳ್ಬೋದು, ರೋಡಿಗೆ ಹೋಗಿ ಕ್ಲೀನ್ ಮಾಡುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಇದು ತುಂಬ ಪ್ರಶಂಸನೀಯವಾದಂಥ ಕೆಲಸ ಅಂತ ಹೇಳಬೇಕು. ಯಾಕೆಂದರೆ ಮನೇಲಿರೋ ಕಸ ತೆಗೆಯೋಕ್ಕೆ ಟೈಮ್ ಸಾಲದೇ ಇರೋಂಥ ಈ ಕಾಲದಲ್ಲಿ ಒಂದೊಂದು ರೋಡಿಗೂ ಹೋಗಿ ನಾನು ಕ್ಲೀನ್ ಮಾಡ್ತೀನಿ, ಒಂದು ಸಮಾಜ ಪ್ರಜ್ಞೆ ಇಟ್ಕೊಂಡು ಹೇಳಿ ಮುಂದಾಳಕ್ಕೂ ಸುಲ್ತಾನರವರಿಗೆ ಆಯ್ತು ಸುಲ್ತಾನರಿಗೆ ಈ ದಿನ ಪರಿಸರ ದಿನಾಚರಣೆ ಇಷ್ಟಪಡ್ತೀನಿ. ಹಾಗೆ ಕೈ ಜೋಡಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಶಾಸಕರ ಪರವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕರು ಅವರ ಪರವಾಗಿ
Chicago.